ಸರ್ ಚಿಕ್ಕರಂಗೇಗೌಡ್ರೆ, ರಾಜ ಮನೆತನ, ರಾಜ ಪರಂಪರೆ ಅನ್ನೋದು ಈಗ ಮುಗಿದಿದೆ, ಪ್ರಜಾಪ್ರಭುತ್ವ ಆಳ್ವಿಕೆ ಇದೆ. ಆದರೆ ರಾಜ ಮನೆತನಗಳು ಇನ್ನೂ ಇದೆ. ನಾವು ನೋಡ್ತೀವಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ ಮನೆತನ ಇದೆ, ಬೇರೆ ಬೇರೆ ದೇಶಗಳಲ್ಲೂ ರಾಜ ಮನೆತನ ಇದೆ. ಆದರೆ ಇಂಥದ್ದೊಂದು ಆಚರಣೆ ಮೈಸೂರಿನಲ್ಲಿ ಏನು ನಡೆಯುತ್ತಲ್ಲ, ಅದು ಐ ಥಿಂಕ್ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಮೈಸೂರು ದಸರಾ ಇದನ್ನ ನೋಡ್ತಾ ಇದ್ರೆ ರಾಜರ ಕಾಲದಲ್ಲಿ ದಸರಾ ಹಂಗಿತ್ತಂತೆ ಹಿಂಗಿತ್ತಂತೆ ಕಣ್ಣು ಕಟ್ಟೋ ಹಾಗೆ ಈಗಲೂ ನಡೆಯುತ್ತೆ. ತುಂಬಾ ವ್ಯತ್ಯಾಸ ಅಂತ ಅನ್ಸುತ್ತಾ? ಇಲ್ಲ, ಎಲ್ಲೂ ಇಲ್ಲ ಅಂತ ಹೇಳಕ್ ಬರಲ್ಲ. ಈ ದಸರಾದ ಆಚರಣೆ ನಾವು ಕಾಶ್ಮೀರದಲ್ಲೂ ಕಾಣ್ತೀವಿ, ವೈಷ್ಣೋ ದೇವಿಯಲ್ಲಿ ಕಾಣ್ತೀವಿ. ಅಲ್ಲಿ ರಾಜ ಮನೆತನದವರು ಭಾಗಿಯಾಗಿ ಖಂಡಿತ ಅರಮನೆಯ ಒಳಗಡೆ ರಾಜ ಸಂಪ್ರದಾಯ ಶ್ರೀನಗರದಲ್ಲಿ ನಡೆಯುವಂತ ಇದರಲ್ಲಿ ರಾಜಮನೆತನದವರು ಭಾಗವಹಿಸ್ತಾರೆ ಇದೇ ತರ. ಆಮೇಲೆ ಹಿಮಾಚಲ್ ಪ್ರದೇಶದ ಕುಲು ಮನಾಲಿಯಲ್ಲಿ ಉತ್ಸವ ನಡೆಯುತ್ತೆ, ಅಲ್ಲಿನ ಸ್ಥಳೀಯ ರಾಜಮನೆತನದವರು ಭಾಗವಹಿಸ್ತಾರೆ. ದಸರಾ ಅಲ್ಲದೇ ಇದ್ರೂ ಕೂಡ ಜಗನ್ನಾಥ ರಥೋತ್ಸವದಲ್ಲಿ ಒರಿಸ್ಸಾದ ರಾಜಮನೆತನದವರು ಭಾಗವಹಿಸ್ತಾರೆ. ಈ ನಮ್ಮ ಇದರಲ್ಲಿ ತಮಿಳುನಾಡಿನಲ್ಲಿ ಮಧುರೈ ಮೀನಾಕ್ಷಿಯ ಉತ್ಸವನ ಮಾಡ್ತಾರಲ್ಲ, ಅದರಲ್ಲಿ ಮಧುರೈ ಮೀನಾಕ್ಷಿಯ ತಮ್ಮನೋ ಅಣ್ಣನೋ ಸಹೋದರನ ಉತ್ಸವ ಒಂದು ನಡೆಯುತ್ತೆ, ಅಲ್ಲಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ 6 ರಾಜಮನೆತನಗಳ ಸದಸ್ಯರು ಭಾಗವಹಿಸ್ತಾರೆ. ಈ ರೀತಿ ಸದಸ್ಯರು ಭಾಗವಹಿಸೋದು ಬೇರೆ, ಪೂಜೆಯಲ್ಲಿ ಭಾಗಿಯಾಗೋದು ಬೇರೆ, ಈ ತರದ ಆಚರಣೆ ಅಲ್ಲ. ಈಗ ಇದೇ ತರ ಆಚರಣೆ ಅಂತ ಅಲ್ಲ, ಇದು ವಿಶಿಷ್ಟವಾದಂತ ಆಚರಣೆ. ಇದು ಒಂದು ಮೇಡಮ್ ಹೇಳ್ದಾಗೆ ನಾನು ಆ ಊರಲ್ಲಿ ಇದ್ದೆ, PhD ಅಲ್ಲಿ ಮಾಡಿದೆ, ಇವ್ರು ಅಲ್ಲೇ ಮಾಡಿದ್ದು ಸಂತೋಷ ಪಟ್ರಲ್ಲ. ನನಗೆ ಅದಕ್ಕಿಂತ ಇನ್ನೊಂದು ಸಂತೋಷ ಏನಂದ್ರೆ ನನ್ನ ತವರು ಜಿಲ್ಲೆನಲ್ಲಿ ವಿಶ್ವ ಮಟ್ಟದ ಒಂದು ಉತ್ಸವ ನಡೀತಾ ಇದೆಯಲ್ಲ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ವಿಶ್ವ ಮಟ್ಟದ ಉತ್ಸವಗಳು ಅಂತ ಹೇಳಿದ್ರೆ ಒಂದು 2-3 ಅಷ್ಟೇನೆ. ಅದರಲ್ಲಿ ದಸರಾ ಪ್ರಮುಖವಾಗಿ ನಿಲ್ಲುತ್ತೆ, ಅದು ಬಿಟ್ರೆ ಪೂರಿ ಜಗನ್ನಾಥ, ಅದು ಬಿಟ್ರೆ ಕುಂಭಮೇಳ 12 ವರ್ಷಕ್ಕೋ ಯಾವಾಗಲೂ ಒಮ್ಮೆ ನಡೆಯುವಂತದ್ದು. ಆದ್ರೆ ಪೂರಿ ಜಗನ್ನಾಥ ಮತ್ತು ಮೈಸೂರು ದಸರಾ ಇದೆಯಲ್ಲ, ನಿಯಮಿತವಾಗಿ ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ. ಅಲ್ಲಿ ಧಾರ್ಮಿಕತೆ ಇದೆ, ಐತಿಹಾಸಿಕತೆ ಇದೆ, ಸಾಂಸ್ಕೃತಿಕವಾಗಿ ಎಲ್ಲರೂ ಕೂಡ ಮೇಳೈಸ್ತಾರೆ, ಅಲ್ಲಿ ಎಲ್ಲಾ ರೀತಿಯ ಜನರ ಭಾಗವಹಿಸುವಿಕೆ ಇದೆ. ಸೊ ಹೀಗಾಗಿ ನನ್ನ ತವರು ಜಿಲ್ಲೆ ಮೈಸೂರಿನಲ್ಲಿ ಈ ವಿಶ್ವ ಮಟ್ಟದ ಒಂದು ಕಾರ್ಯಕ್ರಮ ನಡೀತಾ ಇರೋದು ಒಂದು ಹೆಮ್ಮೆ ತರುವಂತ ವಿಚಾರ. ಈಗ ನಂದಿಯ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು, ಅದು ಪೌರಾಣಿಕವಾದಂತ ಹಿನ್ನೆಲೆ, ಬಹಳ ನಿಜವಾಗಿಯೂ ನಮ್ಮಲ್ಲಿ ಎಲ್ರಿಗೂ ಅದು ಗೊತ್ತಿರುವಂತಹದ್ದು. ಇನ್ನೊಂದು ವೈಜ್ಞಾನಿಕವಾಗಿ ನಂದಿ ಧ್ವಜದ ಪೂಜೆ ಏನಕ್ಕೆ ಅಂದ್ರೆ, ಸಾವಿರಾರು ಲಕ್ಷಾಂತರ ಜನ ನೆರೀತಾರೆ, ಅಲ್ಲಿ ಏನ್ ನಡೀತಿದೆ ಅಂತ ದೂರದವ್ರಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಆಯ್ತು ಅನ್ನೋ ಒಂದು ಸಂದೇಶವನ್ನ ಕೂಗಿ ಹೇಳಕ್ಕಾಗಲ್ಲ. ಸೊ ಹೀಗಾಗಿ ನಂದಿ ಧ್ವಜ ಚಲನೆ ಆದ್ರೆ ಕಾರ್ಯಕ್ರಮ ಪ್ರಾರಂಭ ಆಯ್ತು ಅಂತ. ಸೊ ಹೀಗಾಗಿ ವೈಜ್ಞಾನಿಕವಾಗಿ ಅದನ್ನು ಕೊಡ್ಬೋದು. ಆಮೇಲೆ ಅದು ಅತಿ ಎತ್ತರದ ಇದು. ಆಮೇಲೆ ನಂದಿ ಇದಾನಲ್ಲ, ಶಿವನ ವಾಹನ, ನಂದಿ ಬಂದು ಶಿವನ ಆಪ್ತ, ನಂದಿ ಬಂದು ಶಿವನ ಒಂದ್ ರೀತಿಯಲ್ಲಿ ಪರ್ಸನಲ್ ಸೆಕ್ರೆಟರಿ ಅಂತಾನು ಹೇಳ್ಬೋದು, ಅಂಗರಕ್ಷಕ ಅಂತ ಹೇಳ್ಬೋದು. ಶಿವನನ್ನ ಸಂಪೂರ್ಣವಾಗಿ ತಿಳ್ಕೊಂಡಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ನಂದಿ. ಸೊ ಹೀಗಾಗಿ ನಂದಿಗೆ ಪೂಜೆ ಆಯ್ತು ಅಂದ್ರೆ ಶಿವನಿಗೆ ಆಯ್ತು ಅಂತ ಹೇಳಿ, ಹೀಗಾಗಿ ನಮ್ಮಲ್ಲಿ ಏನೇ ಕಾರ್ಯಕ್ರಮ ಮಾಡ್ಬೇಕಾದ್ರೂ ನಾಂದಿ ಪೂಜೆ ಅಂತ ಕರೀತಾರೆ. ಅದು ನಂದಿ ಪೂಜೆಯಿಂದ ಬಂದಿರುವಂತ ಅಪಭ್ರಂಶ ಅಂತ ಹೇಳ್ಬೋದು. ಸೊ ಹೀಗಾಗಿ ನಂದಿ ಪೂಜೆ ಆಗಿದೆ ಅಂದ್ರೆ ಇವತ್ತಿನ ಈ ಜಂಬೂ ಸವಾರಿಯ ಕಾರ್ಯಕ್ರಮ ಅಧಿಕೃತವಾಗಿ ಪ್ರಾರಂಭ ಆಯ್ತು. ಯಾರಿಂದ ಆಯ್ತು? ರಾಜ್ಯದ ಸಮಸ್ತ ಜನಗಳ ಪ್ರತಿನಿಧಿಯಾದಂಥ ಮುಖ್ಯಮಂತ್ರಿಗಳಿಂದ ಪ್ರಾರಂಭ ಆಗಿದೆ. ಇಲ್ಲಿ ಇನ್ನೊಂದು ವಿಶೇಷವನ್ನ ನಾವು ಗಮನಿಸಬೇಕು. ಮುಖ್ಯಮಂತ್ರಿಗಳು ಕೂಡ ತಮ್ಮ ಭಾಷಣದಲ್ಲಿ ಹೇಳಿದ್ರು, ಯಾರೋ ಪತ್ರಕರ್ತರು ಕೇಳಿದ್ರು ಇದು ಎಷ್ಟನೇದು ಅಂತೇಳಿ. ಇದು 8ನೇಯ ನಂದಿ ಪೂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇರೋದು. ಇಲ್ಲೊಂದು ಚೂರು ನಾವು ಇತಿಹಾಸಕ್ಕೆ ಹೋದ್ರೆ, ದಸರಾದಲ್ಲಿ ಸತತವಾಗಿ ಹೆಚ್ಚು ಭಾಗವಹಿಸಿರುವಂತವ್ರು ಯಾರು ಅಂತ ನಾವು ತಗೊಂಡ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು 38 ದಸರಾಗಳನ್ನ ನಡೆಸಿದ್ದಾರೆ. ಅಂದ್ರೆ ಅವರ ನೇತೃತ್ವದಲ್ಲಿ 1902ರಿಂದ, ಅದಕ್ಕೆ ಮೊದಲು ಅವರು ಬಾಲ್ಯದಲ್ಲಿ ಇದ್ದಾಗಲೂ ಮಾಡಿದ್ರು. ಅದರ ನೇತೃತ್ವ ಅರಸರ ಕಾಲದಲ್ಲಿ ನಂದಿ ಧ್ವಜಕ್ಕೆ ಅರಸರೇ ಪೂಜೆ ಮಾಡ್ತಾರೆ. ಖಂಡಿತ 1902ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪಟ್ಟಕ್ಕೆ ಬಂದ್ಮೇಲೆ ಅವರು ನಿಧನ ಆಗೋವರೆಗೂ 1940ರವರೆಗೆ 38 ವರ್ಷಗಳ ಕಾಲ ಸುದೀರ್ಘವಾಗಿ ದಸರಾದಲ್ಲಿ ಭಾಗವಹಿಸಿದ್ದಕ್ಕೆ ದಾಖಲೆಗಳಿದಾವೆ. ಅದರಿಂದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ದಿದೆ, ಮಧ್ಯದಲ್ಲಿ ಬ್ರೇಕ್ ಆಗಿದೆ, ಅದು ಬಿಡೋಣ. ಅದಾದ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಂತರ ಜಯಚಾಮರಾಜೇಂದ್ರ ಒಡೆಯರ್ ಬರ್ತಾರೆ. ಅವರು 1941ರಿಂದ 1947 ಸ್ವತಂತ್ರ ಬರೋವರೆಗೂ ಅವ್ರು ಮಾಡ್ತಾರೆ. 7 ದಸರಾಗಳಲ್ಲಿ ಜಯಚಾಮರಾಜೇಂದ್ರ ಒಡೆಯರು. ಅದು ಬಿಟ್ರೆ 8 ದಸರಾಗಳಲ್ಲಿ ಅಧಿಕೃತವಾಗಿ ಒಂದು ರಾಜ್ಯದ ಮುಖ್ಯಸ್ಥರಾಗಿ ಭಾಗವಹಿಸಿರುವಂತಹ ದಾಖಲೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ. ರಾಜರಿಲ್ದೆ ದಸರಾ ಶುರುವಾಗಿದ್ದು 1970ರಲ್ಲಿ, 73ರಲ್ಲಿ ರಾಜರಿಲ್ದೆ ಪ್ರಾರಂಭ ಆಗಿತ್ತು. ಅಲ್ಲಿಂದ ಇಲ್ಲಿ ತನಕ ಅತಿ ಅಂದ್ರೆ ಒಟ್ಟಾರೆ ದಸರಾ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಭಾಗವಹಿಸಿರುವಂತ
ಮುಖ್ಯಮಂತ್ರಿಗಳಲ್ಲಿ ಸಿದ್ದರಾಮಯ್ಯನವರು. ಯಾಕೆಂದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಯಾರಾದ್ರೂ ಬುಕ್ ಬರೆಯೋರಿದ್ರೆ ಇದೊಂದು ಐತಿಹಾಸಿಕ ದಾಖಲೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ನಾವೆಲ್ಲ ಇತಿಹಾಸದ ಮೇಡಮ್ ಪ್ರೊಫೆಸರು, ನಾನು ವಿದ್ಯಾರ್ಥಿ, ನಾವೆಲ್ಲ ಆಗಿರೋದ್ರಿಂದ ಇದು ಬಹಳ ಮುಖ್ಯ ಆಗುತ್ತೆ. ರಾಜರ ಕಾಲದಲ್ಲಿ ಆಗ ಅತಿ ಹೆಚ್ಚು ಬಾರಿ ದಸರಾ ಆಚರಣೆ ಮಾಡಿದ್ದು ಅಂದ್ರೆ ನಾಲ್ವಡಿ ಕೃಷ್ಣರಾಜ ನೇತೃತ್ವ, ಸಂಪೂರ್ಣ ನೇತೃತ್ವ, ಅವರ ಅಣತಿಯ ಮೇರೆಗೆ ಪ್ರತಿಯೊಂದು ನಡೆದಿದ್ದು ದಾಖಲೆಗಳ ಪ್ರಕಾರ. ಸೊ ಇನ್ನೊಂದು ವಿಶೇಷ ಏನಂದ್ರೆ ಈ ದಸರಾ ಈ ಬಾರಿ 2025 ದಸರಾ ಇದೆಯಲ್ಲ, ಇದು ಬಹಳ ಅದ್ದೂರಿಯಾಗಿ ನಡೆಯುತ್ತೆ ಅಂತ ಬಹುಶಃ ಮೇ ತಿಂಗಳಲ್ಲಿ ಕನ್ನಮಾಡಿ ಕಟ್ಟೆ ನಮಗೆ ಸೂಚನೆನ ಕೊಡ್ತು. ಓಕೆ, ಅದು ಯಾಕೆ ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ. ಆ ಸೂಚನೆ ಮೇ ತಿಂಗಳಲ್ಲೇ ಯಾಕೆ ಸಿಕ್ತು ಅಂತ, ಏನ ಸೂಚನೆ ಅಂತ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.